A1 न्यूज में आप सभी दर्शकों का स्वागत है। मैं आपके साथ साबिर मुकाशी। A1 न्यूज में आप सभी को सच का चेहरा देखने को मिलेगा। ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸು ನಮ್ಮ ಧ್ಯೇಯ ಅನ್ನುವಂತಹ ಥೀಮ್ ನಡಿಗೆಯಲ್ಲಿ ಫಿಟ್ನೆಸ್ ಫಾರ್ ಆಲ್ ಮತ್ತು ಡ್ರಗ್ಸ್ ಫ್ರೀ ಕರ್ನಾಟಕ ಅನ್ನುವಂಥ ಧ್ಯೇಯ ವಾಕ್ಯದಲ್ಲಿ ಇವತ್ತು 5 ಕಿಲೋಮೀಟರ್ ಮ್ಯಾರಥಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಗತ್ ಪ್ರಸಿದ್ಧವಾದಂಥ ಗೋಲ್ ಗುಂಬಜ್ ಆವರಣದಲ್ಲಿ ವಿಜಯಪುರ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಇದನ್ನು ಉದ್ಘಾಟಿಸಿದ್ದಾರೆ. ಸೊ ಈ 5 ಕಿಲೋಮೀಟರ್ ಇದರಲ್ಲಿ ಸುಮಾರು 4600ಕ್ಕಿಂತಲೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ. ಪೊಲೀಸ್ ಇಲಾಖೆ, IRB, DER, ಅಷ್ಟೇ ಅಲ್ಲದೆ ಪೊಲೀಸ್ ಫ್ಯಾಮಿಲಿಗಳು, ಮಾಧ್ಯಮದವರು, ಪತ್ರಕರ್ತರು, ಆಮೇಲೆ ವಕೀಲರು, ಡಾಕ್ಟರ್ಸು, ಫಿಟ್ನೆಸ್ ಎಂತೂಸಿಯಾಸ್ಟು, ಟಾಂಗಾ ಅಸೋಸಿಯೇಷನ್ನು, ಆಟೋ ಅಸೋಸಿಯೇಷನ್ನು, ಸೈಕ್ಲಿಸ್ಟ್ಗಳು, ದೆನ್ ಫಿಟ್ನೆಸ್ ಗ್ರೂಪ್ಸ್ಗಳು, ಸೈನಿಕ ಸ್ಕೂಲ್ನ ಮಕ್ಕಳು ಮತ್ತು ಸೈನಿಕ ತರಬೇತಿಯನ್ನು ಪಡಿತಾ ಇರುವಂತಹ ಮಕ್ಕಳುಗಳಾಗಿರ್ಬೋದು, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ವಿಜಯಪುರ ಜಿಲ್ಲೆಯಿಂದ ಸಾಕಷ್ಟು ಸ್ಕೂಲು ಕಾಲೇಜುಗಳಿಂದಲೂ ಕೂಡ ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ವಿಜಯಪುರ ನಗರದ ಎಲ್ಲ ಕಾರ್ಪೊರೇಟರ್ಸ್ ಆಗಿರ್ಬೋದು ಮತ್ತು ನಗರದ ಎಲ್ಲ ಹಿರಿಯ ನಾಗರಿಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ಜನ ಫಿಟ್ನೆಸ್ ಫ್ರೀಕ್ಸ್ಗಳನ್ನು ಇದರಲ್ಲಿ ಇದ್ದಾರೆ. ಸೊ ಎಲ್ಲ ರೀತಿಯಿಂದ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. 5 ಕಿಲೋಮೀಟರ್ನ ಎಲ್ಲ ಭಾಗವಹಿಸಿದಂಥ ಎಲ್ಲರೂ ಕೂಡ ಇದರಲ್ಲಿ ವಿಜೇತರು. ನಮ್ಮ ಉದ್ದೇಶ ಜನಸ್ನೇಹಿ ಪೊಲೀಸ್, ಡ್ರಗ್ಸ್ ಫ್ರೀ ಕರ್ನಾಟಕ ಮತ್ತು ಫಿಟ್ನೆಸ್ ಫಾರ್ ಆಲ್ ಅನ್ನುವಂಥ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಗೃಹ ಇಲಾಖೆ ಇದನ್ನು ಹಮ್ಮಿಕೊಂಡಿದೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಇದನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೂಡ ಭಾಗವಹಿಸಿ ಈ ಇವೆಂಟನ್ನು ಸಕ್ಸಸ್ಫುಲ್ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಪೊಲೀಸ್ ಇಲಾಖೆ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮಾನ್ಯ ಉಸ್ತುವಾರಿ ಸಚಿವರಿಗೆ. ಎಲ್ಲರೂ ಈ ಇವೆಂಟಲ್ಲಿ ಭಾಗವಹಿಸಬೇಕೆಂದು ನೆನೆಸ್ಕೊಳ್ತಾ ಇದ್ದಾರೆ. ಡ್ರಗ್ಸ್ ಫ್ರೀ ಕರ್ನಾಟಕ ಹಾಗೂ ಫಿಟ್ನೆಸ್ ಫಾರ್ ಆಲ್ ಈ ಒಂದು ತಿರುಗಡೆ, ಈ ಒಂದು ರನ್ನಿಂಗ್ ಇವೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಪೊಲೀಸ್ ವಿಜಯಪುರ. ಒಂದು ಮಿರಾಕಲ್, ಅದು ಯಾವಪ್ಪ ಅಂದ್ರೆ ನೀವು ಅಲ್ಲಿ ಗುರಿ ಮುಟ್ಟಿದ ಮೇಲೆ ಅದು ಮಿರಾಕಲ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಈ ಓಟದಲ್ಲಿ ಭಾಗವಹಿಸಬೇಕೆಂದು ನೆನೆಸ್ಕೊತಾ ಇದ್ದಾರೆ. ಆರೋಗ್ಯಕ್ಕಾಗಿ ಹೋಗುವುದು, ಜೀವನಕ್ಕಾಗಿ ನಮ್ಮ ಜೊತೆ ಶಾಸಕರು ನಮ್ಮ ಸ್ಟೇಟ್ ಸ್ಕೂಲ್ನ ಆರೋಗ್ಯ ಮಾನವ ಪರೀಕ್ಷೆಯ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಈ ಒಂದು 5 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಭಾಗವಹಿಸಿದಂಥವರನ್ನ ಪೊಲೀಸ್ ಸಿಬ್ಬಂದಿ ಮತ್ತು
ಇಂದಿರುವ ಇಲಾಖೆಯ ಎಲ್ಲ ಸಿಬ್ಬಂದಿಗಳೇ ಹಾಗೂ ವಿಜಯಪುರದ ಎಲ್ಲ ನಾಗರಿಕರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಎಷ್ಟು ಹೇಳಿದಂತೆ ರಾಜ್ಯಾದ್ಯಂತ ಇವತ್ತು ಏಕಕಾಲಕ್ಕೆ ಇದನ್ನ ಫಿಟ್ನೆಸ್ ಸವಾಲ್ ಫ್ರೀ ಕರ್ನಾಟಕ ಅಂತೇಳಿ ಪೊಲೀಸ್ ಇಲಾಖೆಯಿಂದ ಇವತ್ತು 5 ಕಿಲೋಮೀಟರ್ ನಮ್ಮ ಎಲ್ಲ ನಗರದಲ್ಲಿ ಹಮ್ಮಿಕೊಂಡಿದ್ದಾರೆ. ಗೊತ್ತಿದೆ, ಇದು ಬಹಳ ಮಹತ್ವದ ಕಾರ್ಯಕ್ರಮ. ಒಂದನೇದಾಗಿ ಪೊಲೀಸ್ ಸಿಬ್ಬಂದಿ ಯಾವಾಗ ಕೆಲಸಕ್ಕೆ ಸೇರ್ತಾರೆ ಅವರು ಬಹಳ ಫಿಟ್ ಆಗಿರ್ತಾರೆ. ಮುಂದೆ ಆ ಫಿಟ್ನೆಸ್ ಲೆವೆಲ್ಸ್ ಕಂಟಿನ್ಯೂ ಆಗುದಿಲ್ಲ, ಯಾಕಂದ್ರೆ ಸಮಯ ಸಿಗೋದಿಲ್ಲ. ಬೆಳಗ್ಗೆ 1 ಗಂಟೆ ಕಾಲ ಅವರು ಎಕ್ಸರ್ಸೈಸ್ ಮಾಡಿ ಅಥವಾ ರನ್ನಿಂಗ್ ಮಾಡಿ ಜಿಮ್ ಮಾಡಿ ಸರಿಯಾಗಿ ನಮ್ಮ ಫಿಟ್ನೆಸ್ ಲೆವೆಲ್ ಕಾಪಾಡ್ಕೊಳ್ಳೋಕೆ ಆಗುದಿಲ್ಲ. ಹೀಗಾಗಿ ಬಹಳಷ್ಟು ಕಡೆ ನಾವು ನೋಡ್ತೀವಿ, ಇವತ್ತು ಪೊಲೀಸ್ ಸಿಬ್ಬಂದಿ ಅವರಲ್ಲಿ ಫಿಟ್ನೆಸ್ ಇರೋದಿಲ್ಲ ಮತ್ತು ಅವರು ಆರೋಗ್ಯವಂತರಾಗಿರಲಿಲ್ಲ. ಹೀಗಾಗಿ ಒಂದು ಬಹಳ ಮಹತ್ವದ ಕಾರ್ಯಕ್ರಮ ಫಿಟ್ನೆಸ್ ಸವಾಲ್ ವಿಶೇಷವಾಗಿ ಪೊಲೀಸರಲ್ಲಿ ಇರಬೇಕು. ಆ ದಿಶೆಯಿಂದ ಈ ಕಾರ್ಯಕ್ರಮವನ್ನು ಸರ್ಕಾರ ಹಾಕಿಕೊಂಡಿದೆ. ಅದ್ರ ಜೊತೆಗೆ ಇನ್ನೊಂದು ಬಹಳ ಅತ್ಯಂತ ಮಹತ್ತರವಾದಂತಹ ಒಂದು ಉದ್ದೇಶ ಡ್ರಗ್ ಫ್ರೀ ಕರ್ನಾಟಕ. ಈಗ ನಾವು ನೋಡ್ತಾ ಇದ್ದೀವಿ, ಡ್ರಗ್ಸ್ ವ್ಯಾಪಕವಾಗಿರುವುದು ಸಹ ಶಾಲಾ ಕಾಲೇಜುಗಳಲ್ಲಿ ಕೂಡ ಹಬ್ಬುವಂತ ಒಂದು ಪ್ರಸಂಗ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಮಕ್ಕಳಿಗೆ ಚಾಕ್ಲೇಟ್ ಮಿಸ್ ಮಾಡಿಕೊಡ್ತಾರೆ ಅಂದ್ರೆ ಅವರಿಗೆ ಅದರ ನುಡಿದಿರಬೇಕು. ಆ ಚಾಕ್ಲೇಟ್ ಅನ್ನು ತಿನ್ನಲಿಕ್ಕೆ ಅವರಿಗೆ ಮತ್ತೆ ಸರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಕೆಟ್ಟ ವಿಚಾರಗಳನ್ನು ಕೆಲವರು ಕೆಲಸ ಮಾಡ್ತಾರೆ. ಹೀಗಾಗಿ ಬಹಳ ಜಾಗೃತಿಕರಾಗಿದೆ, ವಿಶೇಷವಾಗಿ ಮಕ್ಕಳು ವಿಚಾರ. ಇದು ನಾನು 10 ವರ್ಷಕ್ಕೆ ಆಗ್ತಾ ಇರ್ತೇನೆ. ಒಳಗಡೆ ಪ್ರತಿಷ್ಠಿತ ಶಾಲೆಗಳ ಮುಂದೆ ಆ ಮಕ್ಕಳಿಗೆ ಡ್ರಗ್ಸ್ಗೆ ಸಿಗಬೇಕು ಅಂತ ತಿಳ್ಕೊಂಡು ವಿವಿಧ ಚಾಕ್ಲೇಟ್ಸ್ಗಳನ್ನು ಮಿಕ್ಸ್ ಮಾಡಿ ಮಾಡ್ತಾರೆ ಅಂತ ಹೇಳಿ. ಹೀಗಾಗಿ ನಾವು ಕೂಡ ಪಾಲಕರಿಗೂ ಅಷ್ಟೇ ಜವಾಬ್ದಾರಿ ಇದೆ. ನಾವು ಈ ರೀತಿ ಹೋಗಿ ಯಾವುದೇ ಚಾಕ್ಲೇಟ್ಸ್ ಅನ್ನು ತೆಗೆದುಕೋಬಾರ್ದು. ಅದರಲ್ಲಿ ಪೊಲೀಸ್ ಇಲಾಖೆಗೂ ಬಹಳ ಕೆಲಸ ಇದೆ. ಅವರು ಹೋಗಿ ಯಾರು ಈ ಚಾಕ್ಲೇಟ್ಸ್ ಮತ್ತು ಮಾರಿ ಈ ರೀತಿ ಅವ್ರನ್ನ ಸ್ಪರ್ಧಿಸುವಂತಹ ಪ್ರಯತ್ನ, ಬಲೆ ಕೊಡಿಸುವಂತ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಬಂಧಿಸಿ ಉಗ್ರವಾದಂತಹ ಶಿಕ್ಷೆಯನ್ನ ಕೊಡುವ ಮೂಲಕ ಇಂಥ ಕೆಟ್ಟ ಒಂದು ವಿಚಾರಗಳಿಗೆ ನಾವು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂತಹ ವಿಚಾರಗಳಿಗೆ ನಾವು ಅವ್ರ ಮೇಲೆ ಕಠಿಣ ಕ್ರಮ ಹಾಕಬೇಕು. ಅವರಿಗೆ ಇನ್ನೊಮ್ಮೆ ಯಾರು ಬೇರೆಯವರು ಕೆಲಸ ಮಾಡಬಾರ್ದು. ಆ ರೀತಿ ಒಂದು ಶಿಕ್ಷೆಗಳನ್ನ ಕೊಡುವಂತದ್ದಾಗಬೇಕು ಕಾನೂನು. ಹೀಗಾಗಿ ನಾನು ಜಾಸ್ತಿ ಸಮಯ ತಗೋದಿಲ್ಲ, ನಾವು ಕರ್ತರಾಗಿದ್ದೀವಿ. ನಾವು ಮ್ಯಾರಥಾನ್ ಹಸಿರು ಮ್ಯಾರಥಾನ್ ಮಾಡ್ತೀವಿ. ಇವತ್ತು ಈ ಮ್ಯಾರಥಾನ್ ನಿರಂತರವಾಗಿ ಒಂದು ಸಹ ನಮ್ಮನ್ನು ಒಳಗೊಂಡು ಎಲ್ಲರೂ ನಾವು ಫಿಟ್ನೆಸ್ಗೆ ಹಚ್ಚಿಗೆ ಒತ್ತು ಕೊಡ್ಬೇಕು. ನಮಗೂ ಕೂಡ ಇದಕ್ಕೆ ಸರಿ ಮಾಡಬೇಕಾಗಿದೆ. ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಸಾಲ ಸ್ವಲ್ಪ ಇರೋದ್ರಿಂದ ನಾನು ಶುರು ಮಾಡ್ತೇನೆ. ಫಸ್ಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮ್ಯಾರಥಾನ್ನಲ್ಲಿ ನಾನು 5 ಕಿಲೋಮೀಟರ್ ನಾನು ರನ್ ಮಾಡ್ತೀನಿ ಮಾಡಿದ್ದೀನಿ. ಎಲ್ಲರಿಗೂ ಶುಭವಾಗಿ. ಮತ್ತು ಇದು ನಿರಂತರವಾಗಿ ನಾನು ಎಷ್ಟು ಹೇಳ್ತೇನೆ, ನಿರಂತರವಾಗಿ 1 ಗಂಟೆಗಳ ಕಾಲ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಬೆಳಗ್ಗೆ 6 ರಿಂದ 7 ಅಥವಾ ಅದು ಅವ್ರಿಗೆ ನೀವು ಈ ಫಿಟ್ನೆಸ್ ಸಲುವಾಗಿ ಅವಕಾಶ ಮಾಡಿಕೊಡಿ. ಜಿಲ್ಲೆಯಲ್ಲಿ ನೀವು ಈ ಒಂದು ಕಾರ್ಯಕ್ರಮದ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿ